ಸೊ ಹಾಯ್ ಗೈಸ್. ಸೊ ಇವತ್ತು ನಾನು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಸೊ ಬ್ಯಾಂಗ್ಳೂರಲ್ಲಿ ಫಾರ್ಮ್ ಲೋರ್ ಅಂತ ಒಂದು ಹೋಟೆಲ್ ಇದೆ. ಅದು ಫ್ಯಾನ್ಸಿ ಹೋಟೆಲ್. ಅದು ಫ್ಯಾನ್ಸಿ ಅಂತ ಆಗಲ್ಲ, ರೆಸ್ಟೋರೆಂಟ್, ಫ್ಯಾನ್ಸಿ ರೆಸ್ಟೋರೆಂಟ್ ಅಂತ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಇದು ಮಿಶಿಲಿನ್ ಸ್ಟಾರ್ ಶೆಫ್ಸ್ಗಳೆಲ್ಲ ಅದು ಇದು ಮಾಡ್ತಾರೆ. 10 ಕೋರ್ಸ್ ಇದೆ ಅಲ್ಲಿ. ನಾನು, ನಮ್ಮ ಸಿಸ್ಟರ್ ಮತ್ತು ನಮ್ಮ ಅಮ್ಮ 3 ಜನ ಹೋಗ್ತಿದ್ದೀವಿ. ಪರ್ ಪರ್ಸನ್ ಅದೇನೋ 6400 ಏನೋ ನಂಬರ್ ಇದೆ ಪರ್ ಪರ್ಸನ್. ಹತ್ತತ್ರ ಅರೌಂಡ್ 12, 7,000, ಹತ್ತತ್ರ ಟ್ಯಾಕ್ಸ್ ಎಲ್ಲ ಸೇರಿ 21,000 ಆಯಿತು, 3 ಸೇರಿ. ಸೊ ಈಗ ನಾನು ಶಿವಮೊಗ್ಗದಿಂದ ಹೊರಟಿ ಈಗ ನಾನು ದುರ್ಗಾ ಹೈವೇ ಬಂದಿದ್ದೀನಿ. ಸೊ ದುರ್ಗಾ ಹೈವೇ ಬಂದು ಶಿವಮೊಗ್ಗದಿಂದ ಬ್ಯಾಂಗ್ಳೂರ್ ಹೋಗಿ ಅಲ್ಲಿ ಫಾರ್ಮ್ ಲೋರಿಗೆ ಹೋಗೋಣ ಅಂತ ಲೊಕೇಶನ್ಸ್ ಎಲ್ಲ ಕಳಿಸಿದ್ರು ನನಗೆ. ಅಲ್ಲೇನಂತ ಹೇಳಿದ್ರೆ ವಾಟ್ಸಪ್ ಎಲ್ಲ ಮಾಡಿದ್ರು ಏನು ಡಿಶಸ್ ಬೇಕು ನಿಮಗೆ, ಅದೆಲ್ಲ ಬೇಕು ಅಂತ ಕೇಳಿದ್ದಾರೆ. ಸೊ ಡಿಶಸ್ಸು ಏನೋ ಟ್ರೈ ಮಾಡಿ, ಏನೋ ಅದರಲ್ಲಿ ನಾನ್ ವೆಜ್ ಇದೆ, ವೆಜ್ ಇದೆ, ಫಿಶ್, ಲ್ಯಾಂಬ್ ಆ ಥರ ಎಲ್ಲ ಇದೆ. ಅವ್ರದ್ದೇನೋ ಫೇಮಸ್ ಇದೆ ಅಂತೆ. ಸೊ ಅದೆಲ್ಲ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ಲೆಟ್ಸ್ ನೋಡೋಣ ಅಂತೆ. ಈ ಕಡೆ ನೀವು ನೋಡ್ಬೋದು ನಮ್ಮ ಕೊಕ್ಕೋ ಇಲ್ಲಿದೆ, ಆಮೇಲೆ ಡಾಲು ಇದೆ. ಇಬ್ರು ಜೊತೆ ಹೋಗ್ತಿದ್ದೀನಿ ನಾನು. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಫಾರ್ ಬ್ಯಾಂಗ್ಳೂರ್. ಸೊ ಓಕೆ, ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ರಾತ್ರಿ ಟ್ರಾವೆಲಿಂಗ್ ಏನೋ ಅಷ್ಟೇ ಸ್ಟ್ರೆಸ್ಫುಲ್ ಇರಲಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಮತ್ತು ಇನ್ನೊಂದೇನಂತ ಹೇಳಿದ್ರೆ, ರಾತ್ರಿ ಎಷ್ಟೊತ್ತಿಗೆ ಒಂದು ಅರೌಂಡ್ ನಾನು ಒಂದು 9:30 ಅಷ್ಟೊತ್ತಿಗೆ ತಲುಪಿದೆ. ಆ್ಯಂಡ್ ಸೀದಾ ಬಂದು ರೆಸ್ಟ್ ತೊಗೊಂಡೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು 80 ಕಿಲೋಮೀಟರ್ ರೇಂಜಲ್ಲೇ ಇದ್ದೆ. ದುರ್ಗಾ ಹೈವೇ ಅದು ಪರವಾಗಿರಲಿಲ್ಲ, ಚೆನ್ನಾಗಿತ್ತು, ಹೈವೇ ಎಲ್ಲ ಚೆನ್ನಾಗಿತ್ತು. ಸೊ ಅಷ್ಟೇ. ಇವತ್ತು ಒಂದು ಅರೌಂಡ್ ಮಧ್ಯಾಹ್ನದ ಮೇಲೆ ಹೊರಡ್ತಿದ್ದೀವಿ, ಅಲ್ಲಿ ಫಾರ್ಮ್ ಲೋರಿಗೆ ಹೋಗ್ತಿದ್ದೀನಿ. ಸೊ ಅಲ್ಲಿ ನೋಡೋಣ ಅಂತೆ. ಮಾತ್ರ ಒಂದೇನಂದರೆ, ಫಾರ್ಮ್ ಲೋರಲ್ಲಿ ಬುಕ್ಕಿಂಗ್ ಮಾಡದೆ ನೀವು ಹಂಗೆ ಹೋಗೋಕ್ಕಾಗಲ್ಲ. ಬುಕ್ಕಿಂಗ್ ಮಾಡಾದ್ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಬೇಸಿಸ್ ಮೇಲೆ ಅಲ್ಲಿಗೆ ಹೋಗೋಕ್ಕಾಗತ್ತೆ. ಸೊ ಓಕೆ ಗೈಸ್, ಶೋರ್ ವಿಲ್ ಮೀಟ್ ಯು ಆಫ್ಟರ್ನೂನ್ ಫಾರ್ಮ್ ಲೋರಿಗೆ. ಈಗ ಫ್ರೆಶ್ ಅಪ್ ಆಗಬೇಕು. ಸೊ ಆಫ್ಟರ್ನೂನ್ ನೋಡೋಣ ಅಂತೆ. ಬ್ಯಾಂಗ್ಳೂರ್ ಸ್ವಲ್ಪ ಸಿಟಿ ಓಡಾಡೋದು, ಆ್ಯಂಡ್ ಆಫ್ಟರ್ ದ್ಯಾಟ್ ವಿಲ್ ಗೋ ಟು ದ ಫಾರ್ಮ್ ಲೋರ್. ಓಕೆ, ಬಾಯ್. ಸೊ ಮತ್ತು ಇನ್ನೊಂದೇನಂತ ಹೇಳಿದ್ರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ನಿಮಗೆ ನಾಳೆ ಕನ್ಫರ್ಮ್ ಬರೋದು, ಮತ್ತು ಯಾವ ಥರ ಫುಡ್ ಬೇಕು ನಿಮಗೆ, ಡಿಶಸ್ಸು ವೆಜ್ಜಾ ನಾನ್ ವೆಜ್ ಅದೆಲ್ಲ ಬೇಕಾ ಅಂತ ಕೇಳಿದರು. ನಾನು ಪ್ರೀವಿಯಸ್ ಡೇ ಹೇಳಿದ್ದೆ, ಹೌದು, ಅವರು ವೆಜ್ ನಾನ್ ವೆಜ್ ಬೇಕಾ ಅಂತ, ಯಾವ ಥರದ್ದು ಬೇಕು, ನಾನು ನಿಮಗೆ ಯಾರು ಚೆನ್ನಾಗಿದೆ ರೆಕಮೆಂಡ್ ಮಾಡಿ, ನೀವೇ ಇದು ಮಾಡಿ ಅಂತ ಮೆಸೇಜ್ ಹಾಕಿದ್ದೀನಿ. ಸೊ ತುಂಬ ಫ್ರೆಂಡ್ಲಿ ಇದ್ದಾರೆ. ಅಫ್ಕೋರ್ಸ್ ಕನ್ಸರ್ನ್ ಹತ್ರ ತೊಗೊಂಡು ಮೆಸೇಜಸ್ ಎಲ್ಲ ಮಾಡಿ, ಲೊಕೇಶನ್ಸ್ ಎಲ್ಲ ಕಳಿಸಿ ನಿಮಗೆ ವಾಟ್ಸಪ್ಪಲ್ಲಿ ಆ ಥರ ಇದು ಮಾಡ್ತಾರೆ ನಿಮಗೆ. ಅಷ್ಟೇ ಹೇಳೋಣ ಅಂತ ಇದೆ. ಓಕೆ ಶೋರ್ ಗೈಸ್, ಈಗ ಫಾರ್ಮ್ ಲೋರಿಗೆ ಹೊರಡ್ತಿದ್ದೀವಿ. ಸೊ ಇಲ್ಲಿಂದ ನಾಗಸಂದ್ರದಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ. 30 ಕಿಲೋಮೀಟರ್ಸ್ ಹೆಬ್ಬಾಳಿಗೆ ಹೋಗ್ಬೇಕು ನಾನು. ನಾಗಸಂದ್ರದಿಂದ ಹೆಬ್ಬಾಳು ಹೋಗಿ ಸತ್ನೂರ್ ಅಂತ ಒಂದು ಊರಿದೆ, ಅಲ್ಲಿ ಹೋಗಬೇಕು. ಸೊ ಪ್ರೊನೌನ್ಸಿಯೇಷನ್ ಮೇ ಬಿ ಸ್ಪೆಲ್ ಮಿಸ್ಟೇಕ್ ಇರ್ಬೋದು, ಏನು ಎಕ್ಸಾಕ್ಟ್ಲಿ ಹೆಸರು ಹೇಳ್ತಾರೆ ಗೊತ್ತಿಲ್ಲ. ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆ ಒಟ್ಟು. ಓಕೆ, ವಿಲ್ ಗೋ ಆ್ಯಂಡ್ ವಿಲ್ ಮೀಟಿಂಗ್ ಇನ್ ದ ಫಾರ್ಮ್ ಲೋರ್. ಓಕೆ, ಇಲ್ಲಿ ಬಂದಿದ್ದೀವಿ ಈ ಸೈಡ್ ಫಾರ್ಮ್ ಲೋರಿಗೆ. ಇಲ್ಲಿ ಪಾರ್ಕಿಂಗ್ ಸಪ್ರೇಟ್ ಆಗಿದೆ, ರೈಟ್. ನಿಮಗೆ ಎಂಟ್ರೆನ್ಸಲ್ಲಿ ಬುಕ್ಕಿಂಗ್ ಕೇಳ್ತಾರೆ, ಬುಕ್ಕಿಂಗ್ ಅವ್ರ ಹತ್ರ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ದೊಡ್ಡ ಕಾಂಪೌಂಡು, ಅದೇ ಆ ಕಡೆ ಒಂದೊಂದು ಇದು ಕಾಣಿಸುತ್ತೆ, ಏನು ಮನೆ ಥರ ಇದೆ. ಅಂದರೆ ಬೇಸಿಕಲಿ ರೆಸಾರ್ಟ್ ಹೋಟೆಲ್ ಅಲ್ಲಿರುತ್ತೆ. ಅಲ್ಲಿ ನಿಮಗೆ ಇದಕ್ಕೆ ಬರುತ್ತೆ, ಏನೋ ರೆಸ್ಟೋರೆಂಟ್ ಇರುತ್ತೆ. ಇಲ್ಲಿ ವಾಕ್ ಇರೋದು, ಇಷ್ಟು ದೊಡ್ಡದು ಜಮೀನು. ಓಕೆ, ಇಲ್ಲಿಂದ ಎಂಟ್ರೆನ್ಸು. ಅಲ್ಲಿ ಅವರು ಕೇಳ್ತಾರೆ ನಿಮಗೆ ಏನಿದೆ ಬುಕ್ಕಿಂಗ್ ಇರೋದು, ಅಲ್ಲಿ ಕೇಳಿ ನಿಮಗೆ ಅಲೋ ಮಾಡ್ತಾರೆ, ಇಲ್ಲಾಂದರೆ ಬಿಡಲ್ಲ, ರೈಟ್. ಸೊ ಹಿಂಗಿಂದ ಬಂದು ಸೊ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದ ಬರುತ್ತೆ. ಇಲ್ಲಿ 2 ವೀಲರ್ ಪಾರ್ಕಿಂಗು. ಸೊ ಇಲ್ಲಿಂದ ವಾಕ್ ಹೋಗಿ ಲೆಫ್ಟ್ ಸೈಡ್ ಅಲ್ಲೊಂದು ಲೈಟ್ ಹಾಕಿದೆ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು ನೀವು. ಯೂಶಲಿ ಮಳೆ ಬರೋ ಟೈಮಲ್ಲಿ ಒಂದು ಛತ್ರಿ ತೊಗೊಂಡು ಹೋಗಿರಿ ಅಂತೆ. ಓಕೆ, ಮಳೆ ಬರ್ತದ ತಕ್ಷಣ ನೆನಿತೀರ. ಸೊ ನಾನು ಛತ್ರಿ ತಂದಿಲ್ಲ, ಇಲ್ಲಿ ಮಳೆ ಬಂದಿಲ್ಲ ಸದ್ಯ. ಸೊ ದಟ್ಸ್ ಇಟ್. ಲೆಟ್ಸ್ ಗೋ.
ಎಸ್ ಎಂಟ್ರೆನ್ಸ್ ಹತ್ರ ಸಿಗೋಣ. ಎಸ್ ಕೈ ಮೀನವಿಲ್ಲ. ಎಸ್ ते बागिल बड़ा है ये ओशन दुकान है. ಓಕೆ ಎಂಟ್ರೆನ್ಸ್ ಇನ್ನು ಕಾಣಿಸುತ್ತೆ. ಟೈಮ್ ಇದೆ ಹೋಗೋಕ್ಕೆ. ಟೈಮು ಇನ್ನೂ ನಮ್ಮದು ಅಪಾಯಿಂಟ್ಮೆಂಟ್ ಇರೋದು 6:30. ಮೀನು ಇದ್ದಿದೆ ನೋಡಿ, ಇಲ್ಲೊಂದೆರಡು ಮೀನಿದೆ ನೋಡಿ. ರೈಟ್, ಇಲ್ಲೊಂದೇನೋ ಹೊರಗಡೆ ಹಿಂಗೆ ಕಾಣಿಸುತ್ತೆ. ಆಮೇಲೆ ಹೊರಗಡೆ ಇದೆ. ಎಸ್, ಇಲ್ಲಿ ನಾಟ್ ಅಲೌಡ್. ಅಲ್ಲೊಂದು ಇದಕ್ಕೆರೆ. ಸೊ ಓಕೆ, ಸೊ ಇಲ್ಲಿ ರೌಂಡ್ ಹೊಡಿಯೋಕ್ಕೆ ಒಂದು ಕೊಟ್ಟಿದ್ದಾರಂತೆ. ಅಂದರೆ ಫಾರ್ಮಿಂದ ರೌಂಡ್ ಹೊಡಿಬೋದು. 6:30. ಅದೇ ವಾಚ್ಮ್ಯಾನ್ ಅವ್ರ ಹತ್ರ ಕೇಳಿದೆ, ತುಂಬ ಹೇಳಿದ್ರು ನೀವು ಹೆಂಗೆ ರೌಂಡ್ ಹೊಡಿಬೋದು, ಒಂದು ಫಾರ್ಮ್ ಒಳಗಡೆ ಒಂದು ರೌಂಡ್ ಹೋಗಿ ಬರ್ಬೋದು. ಸೊ ನನಗೆ ಗ್ರೀನ್ರಿ ಬಗ್ಗೆ ಏನು ಐಡಿಯಾ ಇಲ್ಲ. ಬಟ್ ನೋಡೋಕ್ಕೆ ಏನಂತ ನೋಡ್ಬೋದು. ಒಟ್ಟು ಎಲ್ಲ ಬೇಸಿಕಲಿ ಏನು ತೋರಿಸ್ತಾರಂದರೆ ಹೊರಗಡೆ ಅಂದರೆ ಎಲ್ಲ ಕೆಮಿಕಲ್ ಯೂಸ್ ಮಾಡಲ್ಲ, ಇವರೇ ಗ್ರೋ ಮಾಡೋದು ಎಲ್ಲದು. ಸೊ ಇವರೇ ಗ್ರೋ ಮಾಡಿ ಅದರಲ್ಲೇ ಆರ್ಗ್ಯಾನಿಕ್ಕಾಗಿ ಯೂಸ್ ಮಾಡ್ತಾರೆ ಅಂತ ತೋರಿಸ್ತಾರೆ. ಅದೇ ಇರೋದು ಆರ್ಗ್ಯಾನಿಕ್ಕಾಗಿ ಇವರೇ ನಾವೇ ಮಾಡೋದು, ಆರ್ಗ್ಯಾನಿಕಲ್ಲೇ ಫುಡ್ ಪ್ರಿಪೇರ್ ಮಾಡೋದು, ನಾವೇ ಗ್ರೋ ಮಾಡಿ ಅಂತ ಹೇಳೋದು. ರೈಟ್, ಥರ ಚೆನ್ನಾಗಿದೆ. ನನ್ನ ಪ್ರಕಾರ ಒಂದು 5 ಎಕರೆ ಇರ್ಬೋದು ಈ ಜಾಗ. ಪೂರ ಸೇರಿ ಒಂದು 5 ಎಕರೆ ಇರ್ಬೋದು. ಕಡೆಯಲ್ಲಿ ಕೋರ್ಟ್ ರೂಮ್. ಪಕ್ಷಿಗಳು ಚೆನ್ನಾಗಿದೆ ಅಲ್ಲಿ. ಪಾಪ ಬೆಂಗಳೂರು ಸಿಟಿಯಿಂದ ಪಕ್ಷಿಗಳು ಇಲ್ಲಿಗೆ ಇರೋಕ್ಕೆ ಇದಿದೆ. ಅಫ್ಕೋರ್ಸ್ ಇದೊಂದು ರೆಸಾರ್ಟ್ ಇದೆ ಇಲ್ಲೆಲ್ಲ. ಬೇಗ ವಾಕ್ ಮಾಡೋಣ. ರೈಟ್, ಒಂದು ರೆಸಾರ್ಟ್ಸ್ ಇದ್ದಾವೆ ಇಲ್ಲಿ ನೋಡೋಕ್ಕೆ ಹೊರಗಡೆಯಿಂದ. ಮನೆ ಇರ್ಬೋದಾ ಏನಪ್ಪ, ಕಾಂಪೌಂಡ್. ಪ್ಲೇ ಹೌಸ್. ರೈಟ್, ಇಲ್ಲಿ ಒಳಗಡೆ ಹೋಗಿ ನೋಡೋಣ ಅಂತ. ಕೋರ್ಸ್ ಇಲ್ಲೊಂದು ನಾಯಿ ಇದೆ.
ಇಲ್ಲಿ ಹೋಗಿ ನೋಡೋಣ ಅಂತ. ಬೇಸಿಕಲಿ ನೀವು ಬೇಗ ಬಂದರೆ ಇಲ್ಲಿ ನಿಮಗೆ ಇಲ್ಲಿಗೊಂದು ರೌಂಡ್ ಓಡಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾರೆ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಏನಂದರೆ ಸಿಟಿದು ಆ ಬೇಜಾರಾಗಿ ಸಿಟಿಲಿ ಸುತ್ತಾಡಿ ಬೇಜಾರಾಗಿರುತ್ತೆ, ರೈಟ್? ಅದಕ್ಕೆ ಯೂಶ್ವಲಿ ಇಲ್ಲಿ ಬುಕ್ಕಿಂಗ್ಸ್ ಕೊಟ್ಟಿರ್ತಾರೆ. ನನಗೆ 6:30 7 ಗಂಟೆ ಒಳಗಡೆ ಇಲ್ಲಿ ಬರಬೇಕು. ಸೊ ನಾನು 1 ಅವರ್ ಬೇಗ ಬಂದೆ ಇಲ್ಲಿ. ಸೊ ಬೇಗ ಬಂದಿದ್ದಕ್ಕೋಸ್ಕರ ಇಲ್ಲಿ ಸುತ್ತಾಡೋಕ್ಕೆ ಒಂದು 1/2 ಅವರ್ ಇಲ್ಲಿಗೆ ಚೆನ್ನಾಗಿದೆ. 1/2 ಅವರ್ ಸುತ್ತಾಡೋಕ್ಕೆ, ರೈಟ್? ಸೊ ಒಂದು ಫ್ರೆಶ್ನೆಸ್ ಆಗುತ್ತೆ, ಆ ಥರ ಕೊಟ್ಟಿದ್ದಾರೆ ಇದು. ಪರವಾಗಿಲ್ಲ, ಅನ್ಬೋದು. ಇಲ್ಲಿ ಈ ಜಾಗದಲ್ಲಿ ನೀವು ಮಾತಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮಾತಾಡ್ಕೊಂಡು ಹಿಂಗೆ ಒಂದು ರೌಂಡ್ ಹೋಗಿ ಅಲ್ಲಿ ನೀವು ವಾಕ್ ಹೋಗಿರ್ತೀರ, ವಾಕ್ ಜೊತೆ ನೀವು ಬಂದು ಅದರಲ್ಲೂ ನಿಮಗೆ ಹೊಟ್ಟೆ ಏನಾದರೂ ಇರೋದು ನಿಮಗೆ ಹಸಿಯೋದೆಲ್ಲ ಖಾಲಿ ಆಗಿಬಿಡುತ್ತೆ, ರೈಟ್? ಅಂದರೆ ವಿಲ್ ಗೆಟ್ ಮೋರ್ ಸ್ಟಾರ್ವ್, ಇನ್ನೂ ಹಸಿವು ಆಗುತ್ತೆ. ಸೊ ವಾಕೆಲ್ಲ ಮಾಡ್ತೀರ ಇನ್ನೂ, ರೈಟ್? ಸೊ ಎಲ್ಲ ಅದಕ್ಕೆ ಇಲ್ಲೊಂದು ರೌಂಡ್ ಹೊಡಿಬೋದು. 1/2 ಅವರ್ ಮುಂಚೆ ರೌಂಡ್ ಹೊಡಿಬೋದು. ಇಲ್ಲೇನು ಬೇಲಿ ಹಾಕಿಲ್ಲ. ಈ ಥರ ಇದೆ ಹಿಂದ್ಗಡೆ. ತುಂಬ ದೊಡ್ಡ ಕಾಂಪೌಂಡ್ ಇದೆ. ಬ್ಯಾಂಗ್ಳೂರಲ್ಲಿ ಇಷ್ಟು ದೊಡ್ಡ ಜಾಗ ಅಂದರೆ ಕೋರ್ಸ್ ಇದೆ. ಹುತ್ತ ಬೇರೆ ಇದೆ ಅಲ್ಲಿ. ಅವರೇ ಬಾಪ್ರೆ, ಎಷ್ಟು ದೊಡ್ಡ ಹುತ್ತ ಇದೆ ನೋಡಿ. ಹಾವು ಇರುತ್ತಿಲ್ಲ, ಹಾವು ಅಲ್ಲೇ ಬಂದೆ, ನಮ್ಮ ಕಾರ್ ಪಾರ್ಕಿಂಗಿಗೆ ಬಂದೆ. ನನಗೇನೋ ಥರ ಅನಿಮಲ್ಸ್ ಏನು ಕಾಣಿಸಿಲ್ಲ ಏನೋ, ಬಟ್ ಅದೇ ಫಾರ್ಮ್ ಏನೋ ಮಾಡ್ತಾರೆ ಅಂತ ಹೇಳಿದರು. ಯಾ ಶೋರ್. ಸೊ ಇದು ಓವರ್ವ್ಯೂ ಹೊರಗಡೆ, ಫಾರ್ಮ್ ಫ್ಲೋರಿಂಗ್ ಹೊರಗಡೆ ಔಟ್ಸೈಡ್ ಇದಿರೋದು, ರೈಟ್? ಸೊ ಸಂಜೆ ಕರೆಕ್ಟಾಗಿ ನಿಮಗೆ ಸಂಜೆದು ನನಗೊಂದು ವೀಡಿಯೋನೂ ಆಯಿತು. ಇಲ್ಲಿಗೆ ರಾತ್ರಿ ಆಗಿದ್ದೀರ, ಇಲ್ಲಿ ಬರೋಕ್ಕೆಲ್ಲ ಆಗ್ತಿರ್ಲಿಲ್ಲ. ಎಲ್ಲ ತೆಂಗು ಬೆಳೆಸಿದ್ದಾರೆ, ತೆಂಗು ಸೊಳ್ಳೆ ಸಿಕ್ಕಾಪಟ್ಟೆ ಇದೆ ಮತ್ತು. ಕೋರ್ಸ್ ಸೊ ಇಲ್ಲಿ ನಿಮಗೆ ಪಾರ್ಕಿಂಗ್ ಸ್ಲಾಟ್ಸ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಪ್ಲ್ಯಾಟ್ಫಾರ್ಮ್ಸ್ ಇದಾವೆ ಇಲ್ಲಿ ಮಾಡಿದರೆ.
ಸೊ ಪಾರ್ಕಿಂಗ್ ಸ್ಲಾಟ್ಸ್ ಇದೆ. ಸೊ ಏನಂದರೆ ಇಲ್ಲಿ ನಿಮಗೆ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಛತ್ರಿ ತೊಗೊಂಡು ಬನ್ನಿ, ವಾಕ್ ಹೋಗೋ ತನಕ ನೆನೀತೀರಾ. ಆ್ಯಂಡ್ ಇನ್ನೊಂದು ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ, ಫಾರ್ಮಿಗೆ ಅರ್ಧ ಗಂಟೆ ಮುಂಚೆ ಅಂದರೆ ಸಂಜೆ ಬಂದರೆ ಫಾರ್ಮಲ್ಲಿ ಒಂದು 1/2 hour ರೌಂಡ್ ಹೊಡೀರಿ. ರೌಂಡ್ ಹೊಡೆದು ಅದೆಲ್ಲ ನೋಡ್ಬೋದು, ಮೇಯ್ನ್ ಬೇಜಾರಾಗಲ್ಲ. ಸೊ ಅದೇ ಇರೋದು ನಂದು ಮೇಯ್ನು ಇರೋದೇ ಸಜೆಷನ್. ಸೊ ದಟ್ಸ್ ಇಟ್. ಎಂಟ್ರೆನ್ಸ್ ಹಿಂಗಿದೆ. ಸೊ ಇಲ್ಲಿಂದ ಹಿಂಗಿದೆ ಎಂಟ್ರೆನ್ಸ್ ಒಳಗಡೆ. ಶೋರ್ ನಿಮ್ಮದು ಪ್ರೆಸೆಂಟೇಷನ್ ಆಗ್ಯಾರೆ. ಶೋರ್ಗೆ ಒಝೇನು ಸಾಕ್ತಾ ಇರೋದು ಹಾಕ್ಯಾರೆ. ಅಕಾಡೆಮಿ ಕೈ ಒರ್ಸ್ ಓಕೆ. ಸೊ ಇದೊಂದು ಲೆಟರ್ ಕೊಟ್ಟಿದ್ದಾರೆ ಮತ್ತು ಇದನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಈಗಲ್ಲ ಪುಸ್ತನೆ ಹಂಗೆ ಪುಸ್ತಕ ತೊಗೊಂಡು ಪುಸ್ತಕ ಇಲ್ಲ ಅಷ್ಟೇ. ಸೊ ಲೆಫ್ಟ್ ಸೈಡ್ ಈಗ ಬರುತ್ತೆ ನಿಮಗೆ. ಕಾಲಿಂಗ್ ಒಟ್ಟು PM ಬರೋಣ ಸ್ವಾಮಿ. ಓಕೆ, ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲದು. ಹ್ಯಾಂಡ್ ಬೈಟ್ಸ್, ಚಟ್ನಿ, ಜಾಮೂನ್. ಓ ಶೋರ್. ಓಕೆ, ಈ ಕಾಲಮಿ. ಓಕೆ, ಹಾಂ. So my name is Felicia and I'm just be taking you through this course right now. So here at Farmlo we're celebrating 5 years and we've done around 2,000 dishes in those 5 years, and we just had to bring back one of each during this entire menu. So throughout the course of this menu you will be getting all the dishes which we really enjoyed and I guess enjoyed as well. Now your first bite, the winner is on the jamun side of the face bite. So if you would just pick it up very delicately and have it in one bite, I'll let you know what it is as you're having it, so you guys can start. हाँ, खाने ट्राई करो. It's very delicately, the whole thing in your mouth. Yeah. काले में है. राव ट्राई. What you just had is a jamun bonbon. It is a lot of seasonal ingredients which we want to use, and jamun is one of those ingredients. It is very natural in its flavor, nothing, no additives. It is jamun as a whole. We also have some chili and some salt because that's how it's best enjoyed. Now the next one. So we were one of the first few restaurants to ever have hands on our menu, and this is how we wanted to do it. It's on a false meringue. So usually meringues use egg whites, but in this case we use a plant carbohydrate, that is methyl cellulose, and we infuse it with different flavors. So this is some ant as well as some passion fruit. It's okay. It really won't go. Zyada taste when you won't be able to tell. It's very citrusy. How to eat this? You can just pick up the white part and enjoy it. Yeah, you can have it in 1 or 2 bites. Okay. Now in the center you have umami drink. So this is a milk which has been boiled with some moringa as well as some cheese for a really long time until it takes up all of that flavor. It is great for a childhood. So open the top cap and enjoy this drink like a child. Feeding bottle. हाँ, come. हाँ, पियो. Yes. हाँ, कुड़ी काढ़े. Yes. Feeding bottle. Right. So ಇದು ಮಾಡಲ್ಲ. Let's open ಮಾಡ್ಕೊಳ್ಳಿ.
बड़ा खाने के लिए आवड़ी कहलाते हैं ಓಕೆ ಇಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ಫಸ್ಟ್ ಡಿಶ್ ಚೆನ್ನಾಗಿತ್ತು ಸಖತ್ತಿತ್ತು ಫಸ್ಟ್ ಡಿಶ್ಶು ಏನೋ ಪ್ರಿಪ್ರೇಷನ್ಸ್ ಆಗ್ತಿದೆ ರೈಟ್ ಲೆಟ್ಸ್ ಸಿ ಕ್ಯೂರಿಯಸ್ ಇದ್ದೀನಿ ನೋಡೋಣ ಏನಿದೆ ಅಂತ ಡಿಶ್ ಸ್ಪೂನ್ ರೈಟ್ ಪೂರ ಸ್ಪೂನ್ ಸಮೇತ ಇದ್ರಲ್ಲಿ ಕೊಟ್ಟಿದ್ದಾರೆ How are you guys doing? I'm Good. So my name is Abdullah. What we have here for you is basically our egg puff. So do you know the egg puff from Iron Bakery? It is very famous. Puffer. So this was our take on it. This was our version of it. So starting off from the bottom, we have some egg masala. This is just similar to the one in Iron Bakery. Then on top of that, we have an egg, which we call perfect egg. So it is eggs which have been cooked for 60 minutes at 60-degree temperature, so that the egg white and the yolk becomes of the same consistency. And then on top of that, the yellow foam that you see, that is actually a foam made with some eggs. And then on top of that, the crunch that you see, that is actually the puff for the egg puff which we have at IIS. So I would request you to pick up all the components on this spoon and get onto it for the best experience of the egg puff. That's all, guys. ಥ್ಯಾಂಕ್ ಯು ಕರ್ಮೆ ಓಕೆ ಶೋರ್ ಇದು ಎಗ್ ಪಫ್ ಇದು ಡಿಫ್ರೆಂಟ್ ಅಸ ಎಗ್ ಪಫ್ ಮಾತ್ರನೇ ರೈಟ್ ಎಗ್ ಪಫ್ ತಗೋಣ ಆಲ್ ತೆಗ್ದು ರೈಟ್ ಎಗ್ ಪಫ್ ನೈಸ್ ಮೊಟ್ಟೆನೇ ಅನ್ಸಲ್ಲ ಇದು ಬೇರೆ ಲೆವೆಲ್ ಕ್ವಾಲಿಟಿನೇ ಬೇರೆ ಡಿಫ್ರೆಂಟ್ ಏನೋ ಮಾಡ್ತಿದ್ದಾರೆ ಇಲ್ಲಿ ಫುಲ್ಲು ಇದು ಮಾಡ್ತಿದ್ದಾರೆ ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ So what we have here is a dish which is actually based on a bit of nostalgia, that is bun butter gulkan. So bun butter gulkan is a super popular snack in Bangalore that has some really sweet rose jam. We had to make that more savory. So at the base we have some almond custard that's been topped with some aged duck. The duck has been aged for around 10 to 15 days, after which we mix it in with some sweet gulkan as well. And right on top of that we have a mandia butter foam. So this foam will basically add that buttery touch as well. Just you have to make sure to get all 3 layers. So take your spoon, go all the way to the base, and make sure to get the crispy bits on top. ये स्पून बड़ा सा ಸ್ವೀಟ್ ಸಾಲ್ಟು ಚೆನ್ನಾಗಿದೆ ಡಿಫ್ರೆಂಟ್ ಇದೆ
how is it going so far? Good. Set. So this one over here, we do this course every year. It's more like an awareness course we do of conservation of the ocean. More like an awareness course. It's called Sea Metaphor. It's the metaphor for the ocean or the sea. And how we contaminate it by throwing in plastics, spilling in oil, starting water, representation of that. We got some fish over there. It's a fish called red mullet or Madavai Nagarai, we call it locally, from the coast of Rameshwaram. It is made with two different sauces. The blue one is made with spirulina, the algae which gives the ocean blue color. The white one is made with some coconuts, more like a coconut stew, as coconuts came to us through oceans as well. The thing which is representing the seashore over there, that's made with some sesame seeds, you got some poppy seeds and some coconut in there. The black crude oil thing over there is made with curry leaf oil mixed with some coconut charcoal. We got a piece of edible plastic over there, so this one is made with polymer starch. And we got a sea grape over there, doesn't have a taste of itself, but gives that nice oceany feel. So everything on your plate is completely edible. So, thank you. Thanks. कट कर में कसा समय हाँ बढ़िया लगल गुड कोर्स So this one over here is a very own classic from this region, which is the Ragi Mude. This part of the world was heavily rice eating culture. It's more towards millets. So what's the Ragi Mude? You start with some caramel or cowpeas. On the side you got some chutney of sauce on the side of the bowl. It's made with some peanuts and tomato. You got the soup, something similar to saru, which we call it over here, made with some water gourd and some tomato. So what you got on top, the crisp, it's made with some origano, or like a paneer, which is just cooked up. Every now and then just put some chutney and then mix it with the sagu, have it with the mude. Unlike classic mude, you don't have to swallow this, you can chew it. बड़ा समय ಸೊ ಆ ಮುದ್ದೆಯಲ್ಲಿ ಆ ಗ್ರೀನ್ ಚಟ್ನಿನೇ ಟೇಸ್ಟ್ ಸಖತ್ತಾಗಿ ಕೊಡ್ತಾವೆ, ಕಾಂಬಿನೇಷನ್ನೇ ಸಖತ್ತಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು, ಮಸ್ಟ್ ಟ್ರೈ ಮಾಡಬೇಕು. What we have over here is actually our palate cleanser. We call it interlude. So it's like an intermission between your major courses. So we just cleanse your palate completely. We brought this back after a year because I guess really loved it. At the base you have some cauliflower fruit topped with some green peas and some Devnahali pomelo, which is a super celebrated fruit, especially in this region. And right on top of that we have a lemon sorbet. So I'd like you to have all of those three components. So make sure to get all of it in one bite. This is the 5th or 6th this will be, you have these 8 major courses right after this, and then you have it. Thank you.
मगीर का नहीं नहीं लेमन चकोता मगीर का ये स्प्राउट्स ಕಾಲಿಫ್ಲವರ್ ಪೀಸ್ ಇದರಿಂದ ಟೇಸ್ಟ್ ಸಕ್ಕತ್ತಾಗಿದೆ ಕಾಲಿಫ್ಲವರ್ ಪೀಸ್ ಲೆಮನ್ ಐಸ್ ಶೇವ್ ಲೆಮನ್ ಕಾಲಿಫ್ಲವರ್ ಕೋರ್ಸ್ Actually call it lycopene over lobster or lol. So lycopene is basically the pigment in tomatoes which makes it red. So in this case it will be tomatoes over lobster. At the base you have a little lobster from Rameshwaram which has been confit in some coconut oil. On top of that we put a sauce inspired by the Mangalorean gussie. So you have flavors of some tamarind, kokum as a main souring agent as well as some coconut. And on top of that you have a leather made of some tomatoes. Almost like how you make aam pakod, so we made a leather with tomato. And on this side you have a little paniyaram which is filled with some pickle, and what we put on top is some anchovy which has been wrapped in potato. So you can use that, break it apart with your hands and dip it in the leftover sauce and then take it as well. Okay, so you can start with this and then you can this you can take a bite of it, okay, or you can just break it apart with your hands. Feel comfortable with your hands, no issues. Just break it up and use it to mop up all of the sauce in it. ये काले में राइट प्रॉन्स बोलो बस है ओके ಇದು ಪ್ರಾನ್ಸ್ ಬ್ರೆಡ್ So hello guys, how are you feeling at this time? Almost full. This will finish you off. So what we have here is basically some biryani. So here usually at farming we have a tradition of eating biryani. So much like the staff meal which we have, we eat biryani for lunch. So we translate that for guests as well. On Sundays we do biryani. So what we have here for you is some lamb biryani which we make in-house. On top of that we have some fried onions, some pineapples. In front of you we have more like a salad, which is at the bottom we have a bowl made with some yogurt. And on top of that, the bowl which you see, it is actually some radish filled with some bamboo shoots. Best part, radish and the bamboo shoots come from the farm itself. And then on the side, on the left side of the plate, there is the sauce which you see, that is more like a salad. A classic. That's all. बिरयानी राइट ಆನಿಯನ್ ಅಸ್ಲಕ್ಕು ಟೇಸ್ಟ್ ಡಿಫ್ರೆಂಟ್ ते बारी काम सड़गिते हैं तब में कैसे कौन राइट बिरयानी राइट
ಈರುಳ್ಳಿ ಮೂಲಂಗಿ ಕರ್ಡ್ ಶೇರ್ವಾ ಬಿರಿಯಾನಿ. Right. Yes. At the bottom of your plate, we have some dehydrated yogurt. Then on top of that, the yellow thing which you see, that is actually a sorbet made with some pineapple and saffron. Then on top of that, the shaving which you see, that is actually some probiotic like Yakult and yogurt, which has been frozen together, then shaved it on your sorbet. Then the sauce which I'm pouring for you is basically some coconut milk, some condensed milk, which has been infused with some pandan leaves. So do you know what pandan is? So in Hindi we call it kevda or this. Are you full, ma? That's all? हातान जोईजे म्हणते हातान का. येस. ओके. ಮೊಸರು ಹುಳಿ ಕಲೆ ಪೈನಾಪಲ್ केवडा केवडा म्हणा ते मानस लपडा ते हो सर. So what we have here for you is the final desserts. So starting off from the bottom of your plate, we have French toast basically, which is a brioche which we make in-house, which has been cooked with some honey. Then on top of that apologies. We have softie. Here is a little bit of honey. On top of that we have some softie which we make out of the milk. We have around 24 Halikar cows here in the farm. They give us around 4 to 5 liters of milk every day. So we use the same milk for this, for the ice cream. And the honey which I'm pouring for you is called Kala ghee. So there's something very special about this. This honey, the hive, the beekeeper basically takes the hive and put it in a earthen pot and then they seal it with mud. And when they are harvesting it, they harvest it out and you have the honey which you have. It has a very particular taste which is more earthy. It's smoky. I don't know how, but it is. So that is all. So basically this is more like a breakfast course where you have some bread, some milk and some honey. So this was our take. That's all it is. Yes, let's try. Okay. ಓಕೆ ಚಾಕ್ಲೇಟ್ ಬಿಸ್ಕೆಟ್ ಏನು ದೋಸ್ತ ಸೊಟ್ಟೆ Yeah, this will be a finale course for the last of the water. So more like a finisher to gummies. So we got some gummies. So these gummies are made with some gin, the green ones. The yellow ones are made with whiskey.
got some hot chocolate made with 62% dark chocolate. These are local origin chocolates from Canada itself. And you got some Stroop waffle with flavors of orange and some ginger in it. So start with the green one and then the yellow and have chocolate with the waffle. Thank you. एक काम करिए गम्मीस पार्सल करना नोरी से करना नोरी बैड डे गम्मी वी आर फुल ऑलमोस्ट फुल गम्मीस चॉकलेट एंड बिस्किट यस अंत डिप खर्चेने कई चॉकलेट सिरप कई है Let's try. Sour. Yeah. अरे सोरा चाहिए था ಓಕೆ ಸೊ ಗೈಸ್ ಎಲ್ಲ ಟ್ರೈ ಮಾಡಿದೆ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಸಖತ್ತಿತ್ತು ಕ್ವಾಲಿಟಿ ಇತ್ತು ಮತ್ತು ಅಕ್ಕಪಕ್ಕದವರೆಲ್ಲ ಸ್ಟ್ಯಾಂಡರ್ಡ್ ಜನರೇ ಕೂತಿದ್ರು ಇತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಓವರ್ ಆಲ್ ಏನಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಮತ್ತು ಇನ್ನೊಂದು ಏನು ಕಾಮಿಡಿ ಅಂದರೆ ಲಾಸ್ಟಿಗೆ ನಮಗೆ ಪನಿಷ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ಫುಡ್ ಬರ್ತಾನೆ ಇದೆ 11+ ಫುಡ್ ಐಟಮ್ಸ್ ಕೊಟ್ಟರು ಅವರು ಅದೇನು ಫುಡ್ ಐಟಮ್ಸ್ ನನಗೆ ಗೊತ್ತಿಲ್ಲ ಅವ್ರದ್ದು ಕೋರ್ಸಿನ ಹೆಸರು ಅದು ಇಲ್ಲ ನೀವು ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದ್ದೀರ ನಾನು ಜಾಸ್ತಿ ಮಾತಾಡಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಅಷ್ಟು ಮಾತಾಡಲ್ಲ ಕ್ಯಾಮ್ರಾ ಇದ್ರಲ್ಲೆಲ್ಲ ಸೊ ನಾನು ಪ್ರದೀಪ್ ಸರ್ ಜೊತೆ ಬರ್ತೀನಿ ಇವರೆಲ್ಲ ಅಷ್ಟು ಮಾತಾಡ್ತಾರಲ್ಲ ಸೊ ನಾನು ಹೆಂಗೆ ಜೊತೆ ಮಾತಾಡ್ತಿದ್ದೆ ಹಂಗೆ ಸೊ ನಮ್ಮದು ಏನಂದರೆ ಅಷ್ಟು ಮಾತಾಡಲ್ಲ ನಮ್ಮ ಮದರ್ ಸಿಸ್ಟರ್ ಅಷ್ಟು ಇದು ಇನ್ವಾಲ್ವ್ ಆಗಲ್ಲ ಬಟ್ ನೀವು ಆ ಫುಡ್ ಡಿಶಸ್ ನೋಡಿದ್ರಿ ಅಲ್ಲ ಕ್ವಾಲಿಟಿ ಡಿಫ್ರೆಂಟ್ ಇತ್ತು ಮಾತ್ರ ಟೇಸ್ಟಿ ಸಖತ್ತಾಗಿತ್ತು ಬೇರೆನೇ ಲೆವೆಲ್ ಇತ್ತು ಸೊ ಇದು ಫಸ್ಟ್ ಟೈಮ್ ನಂದು ಆ ಫ್ಯಾನ್ಸಿ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವು ಮಾಮೂಲಿ ಏನು ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀವೋ ಇದು ಬೇರೆನೇ ಟೇಸ್ಟ್ ಇದು ಯೂನಿಕ್ ಇದೆ ಟೇಸ್ಟ್ ಮಾತ್ರ ಭಾಳ ಸಖತ್ತಾಗಿತ್ತು ನನಗೆ ಇಷ್ಟ ಆಯಿತು ಸೊ ಗೈಸ್ ಒನ್ ಥಿಂಗ್ ನಿಮಗೆ ಇನ್ನೂ ಈ ಥರ ಕಂಟೆಂಟ್ಸ್ ತರಬೇಕಂತ ಹೇಳಿದ್ರೆ ಸೊ ಪ್ಲೀಸ್ ಗೈಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್ ಬಾಯ್ ಗೈಸ್ ಬಾಯ್